ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೇತನ ಅವ್ರ ಬ್ಲಾಗ್ಸ್. ಬೀಟ್ರೂಟ್ ಪಲ್ಯ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಇವತ್ತು ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀವಿ. ನೋಡಿ, ಸಾಸಿವೆ ಸಿಡಿತಾ ಇದೆ. ಫಸ್ಟಿಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀವಿ. ಎಣ್ಣೆ ಜಾಸ್ತಿನೇ ತೊಗೊಂಡಿದ್ದಾರೆ ನಮ್ಮಮ್ಮ. ಬೀಟ್ರೂಟ್ ತೊಗೊಂಡಿದ್ದೀವಿ, ಮತ್ತು ಕಡಲೆಬೇಳೆ, ಮತ್ತು ಈರುಳ್ಳಿ ಸಣ್ಣಗೆ ಹಚ್ಕೋಬೇಕು. ಈರುಳ್ಳಿನ ಮತ್ತು ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿ, ಮತ್ತು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ತೊಗೊಂಡಿದ್ದೀವಿ. ಇವಾಗ ಕಡಲೆಬೇಳೆ ಹಾಕ್ತಾಯಿದ್ದಾರೆ. ಸಾಸಿವೆ ಸಿಡ್ದಿದೆ, ಕಡಲೆಬೇಳೆ ಹಾಕ್ತಾಯಿದ್ದಾರೆ. ಈ ಒಂದು ಬೀಟ್ರೂಟ್ ಪಲ್ಯನ ಹಲವಾರು ರೀತಿ ಮಾಡ್ತಾರೆ. ನಾವು ಬರೀ ಜಸ್ಟು ಹಸ್ರುಗಾಯಿ ಉಪಯೋಗಿಸಿ ಖಾರಕ್ಕೆ ಮಾಡ್ತಾಯಿದ್ದೀವಿ. ಕೆಲವರು ಸಾಂಬಾರು ಪುಡಿ ಸಹ ಹಾಕ್ತಾರೆ, ನಾವು ಹಾಕಲ್ಲ. ನೋಡಿ, ಇವಾಗ ಈರುಳ್ಳಿ ಹಾಕ್ತಾಯಿದ್ದೀವಿ, ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ. ಇವಾಗ ಲೋ ಫ್ಲೇಮ್ ಮಾಡಿಕೊಂಡ್ರು, ಸ್ವಲ್ಪ ಮೀಡಿಯಮ್ ಲೋ ಫ್ಲೇಮು, ಯಾಕಂದರೆ ಕಡಲೆಬೇಳೆ ಸಿಹಿಬಾರ್ದು ಅಂತ. ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋಬೇಕು. ಮೆಣಸಿನ್ಕಾಯಿನೂ ಅಷ್ಟೇ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಫುಲ್ ಹಾಕಿಲ್ಲ ನಾವು, ಖಾರ ಜಾಸ್ತಿ ಆಗಿಬಿಡುತ್ತೆ ಅಂತ. ನಮ್ಮ ಮನೇಲಿ ಪಾಪು ಐತಲ್ಲ, ಅದಕ್ಕೋಸ್ಕರ ನೋಡಿಕೊಂಡು ಖಾರ ಹಾಕ್ಕೊಳ್ಳಿ. ನೋಡಿ, ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಮೇಯ್ನ್ ಇದರಲ್ಲಿ ಈರುಳ್ಳಿ ಫ್ರೈ ಆಗೋದೇ ಇರೋದು. ಈರುಳ್ಳಿ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಜಾಸ್ತಿ ಹೊತ್ತು ಬಿಟ್ಟಿದ್ದಾರೆ. ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು, ಆವಾಗಲೇ ಟೇಸ್ಟ್ ಬರೋದು. ಚೆನ್ನಾಗಿ ಒಗ್ಗರಣೆಯಲ್ಲಿ ಎಣ್ಣೆಯಲ್ಲಿ ಮುಗ್ಗಿಸ್ತಾರೆ ಈರುಳ್ಳಿನ. ನಾವಾದರೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿದ ತಕ್ಷಣವೇ ಬೀಟ್ರೂಟ್ ಹಾಕ್ಬಿಡ್ತೀವಿ. ನಮ್ಮಮ್ಮ ಹಂಗೆ ಮಾಡ್ತಾಯಿಲ್ಲ. ಈರುಳ್ಳಿನ ಚೆನ್ನಾಗಿ ಹುರಿತಾ ಇದ್ದಾರೆ ಎಣ್ಣೆಯಲ್ಲಿ. ಈ ಥರ ಚೆನ್ನಾಗಿ ಈರುಳ್ಳಿ ಬಾಡಿಸ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಉರಿನ ಲೋ ಮಾಡ್ಕೊಂಡಿದ್ದಾರೆ. ಈರುಳ್ಳಿ ಚೆನ್ನಾಗಿ ಈ ಥರ ಫ್ರೈ ಆದಮೇಲೆ ಇವಾಗ ನಾವು ಬೀಟ್ರೂಟ್ ತೊಗೊಂಡಿದ್ದೀವಲ್ಲ, ಚೆನ್ನಾಗಿ ಸಣ್ಣಗೆ ಹಚ್ಕೊಂಡಿದ್ದೀವಿ. ಈ ಥರ ಸಣ್ಣದಾಗಿ ಪುಡಿ ಆಗೋ ಥರ ಹಚ್ಕೋಬೇಕು. ಬೀಟ್ರೂಟು ತುರ್ಕೊಂಡು ಹಾಕೊತಾರೆ ಒಬ್ಬೊಬ್ಬರು, ಅದು ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದಾರೆ. ಇವಾಗ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಫ್ರೈ ಆದಮೇಲೆ ಹಾಕ್ತಾಯಿದ್ದಾರೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದಾರೆ. ನೋಡಿ, ಇದು ಹಸ್ರುಗಾಯಿ ಹಾಕಿಲ್ಲ ನಾವು, ಒಂದೆರಡು ಹಸ್ರುಗಾಯಿ ಅಷ್ಟು ಹಂಗೆ ಉಳಿಸಿದ್ದಾರೆ. ಪಾಪು ಇದೆಯಲ್ಲ, ಪಾಪು ಖಾರ ಹಾಕಿರ್ತೀನಲ್ಲ ಅಂತ. ನೋಡಿ, ಇವಾಗ ಚೆನ್ನಾಗಿ ಇನ್ನೂ ಫ್ರೈ ಆಗಬೇಕು. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಅದರಲ್ಲಿರೋ ರಸ ಎಲ್ಲ ಬಿಟ್ಕೋಬೇಕು. ಇವಾಗ ನೋಡಿ, ಬೀಟ್ರೂಟ್ ಹಾಕ್ತಾಯಿದ್ದಾರೆ ಲಾಸ್ಟಿಗೆ. ಒಬ್ಬೊಬ್ಬರು ತುರಿದು ಹಾಕ್ತಾರೆ ಬೀಟ್ರೂಟು, ಅದು ಚೆನ್ನಾಗೇ ಇರಲ್ಲ, ಸ್ವಲ್ಪನೂ ಚೆನ್ನಾಗಿರಲ್ಲ. ನಾನು ಅದಕ್ಕೆ ಹಚ್ಬಿಟ್ಟು ಕೊಡ್ತೀನಿ. ಕಷ್ಟ ಆದರೂ ಪರವಾಗಿಲ್ಲ, ಹಚ್ಬಿಟ್ಟು ಕೊಡ್ತೀನಿ. ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಬೀಟ್ರೂಟ್ ಎಲ್ಲ ಹಚ್ಬಿಟ್ಟು ಕೊಡ್ತೀನಿ. ಯಾಕಂದರೆ ಅದು ತುರಿದಿರೋದು ನನಗೊಂದು ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಅದು ಟೇಸ್ಟೇ ಇರೋದಿಲ್ಲ. ಒಂಥರ ಚಪಾತಿಗೂ ಚೆನ್ನಾಗಿರಲ್ಲ, ದೋಸೆಗೂ ಚೆನ್ನಾಗಿರಲ್ಲ. ನಾವಿವತ್ತು ಆ್ಯಕ್ಚುಲಿ ಅಕ್ಕಿ ಹಸಿಟ್ಟಾಕ್ಬಿಟ್ಟು ದೋಸೆ ಮಾಡಿದ್ವಿ. ಇದಕ್ಕೆ ಬೀಟ್ರೂಟ್ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದನ್ನು ಅಷ್ಟೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ತಾರೆ ಚೆನ್ನಾಗಿ. ಎಣ್ಣೆಲಿ ಫಸ್ಟು ಹುರಿತಾರೆ ಅಷ್ಟೊತ್ತಿನ ತನಕ. ಆಮೇಲೆ ಚೆನ್ನಾಗಿ ಅದು ಒಂಥರ ಕಲರೆಲ್ಲ ಚೇಂಜ್ ಆಗಿ ಒಂಥರ ಬಾಡ್ಕೊಂಡಂಗೆ ಆಗುತ್ತೆ ಬೀಟ್ರೂಟು. ಆವಾಗ ಅದಕ್ಕೆ ನೀರೆಲ್ಲ ಹಾಕ್ಬಿಟ್ಟು ಇನ್ನೂ ಚೆನ್ನಾಗಿ ಬೇಯಿಸ್ತಾರೆ ಭಾಳ ಹೊತ್ತು. ನಮ್ಮಮ್ಮ ಕುಕ್ಕರ್ಗೆ ಹಾಕಲ್ಲ ಜಾಸ್ತಿ, ಹಂಗೆ ಡೈರೆಕ್ಟು ಒಲೆ ಮೇಲೆ ಬೇಯಿಸ್ತಾರೆ. ನೋಡಿ, ಈ ಥರ ಇವಾಗ ನೀರು ಹಾಕ್ಕೋಬೇಕು. 2 ಲೋಟ ಏನೋ ನೀರು ಹಾಕಿದ್ರು. ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು, ನೀರೆಲ್ಲ ಇಂಗ್ಕೊಳೋವರೆಗೂ. ನೀರಂತೂ ಫುಲ್ಲು ಡ್ರೈ ಆಗಬೇಕು. ಅಲ್ಲಿವರೆಗೂ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡ್ತಾರೆ.
ಅಷ್ಟೊತ್ತಿಗೆ ದೋಸೆ ಹಿಟ್ಟಿಗೆಲ್ಲ ರೆಡಿ ಮಾಡ್ಕೊತಾರೆ. ನೋಡಿ ಉಪ್ಪು ಹಾಕ್ತಾಯಿದ್ದಾರೆ. ಇವಾಗ ಅರಳುಪ್ಪು ಉಪಯೋಗಿಸಿದ್ದೀವಿ ಇಲ್ಲಿ. ಕೈ ಅಳ್ತೇನೆ, ನಮ್ಮಮ್ಮ ಯಾವಾಗಲೂ ಕೈ ಅಳ್ತೇನೆ ತೊಗೊಳ್ಳೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋದು ಎಷ್ಟು ಈಸಿ ಅಂತ ಅಂದ್ಬಿಟ್ಟು. ಇವಾಗ ಇದಕ್ಕೆ ಕಾಯಿ ತುರಿ ಹಾಕಬೇಕು. ಇಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದಾವೆ. ನಾವು ಕಾಯಿನ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ ಒಂದೊಂದು ಸರಿ ತುರಿದ್ಬಿಟ್ಟು, ಯಾಕಂದರೆ ಒಂದೇ ಸತಿ ಎಲ್ಲ ಕಾಯಿನೂ ಹಾಕಲ್ಲ ಸಾರುಗಳಿಗೆ. ಒಂದು ಅರ್ಧ ತುರಿದ್ಬಿಟ್ಟು ಒಂದು ಅರ್ಧ ಇರಿಸಿರ್ತೀವಿ ಸಾರಿಗೆ ಹಾಕಿದ್ಮೇಲೆ. ಹಾಗೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ಮತ್ತು ತಿಂಡಿನೋ ಸಾರೋ ಮಾಡಿದಾಗ ಹಾಕ್ಕೊತೀವಿ. ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ. ಕಲರ್ಫುಲ್ ಆಗ್ತಾಯಿದೆ ಇವಾಗ ಪಲ್ಯ. ಕಾಯಿ ತುರಿ ಹಾಕಿದ್ರೇ ಟೇಸ್ಟ್ ಬರೋದು. ಯಾವುದೇ ಪಲ್ಯ ಆಗಲಿ ಸಾಂಬಾರಾಗಲಿ ನಾವು ತೆಂಗಿನಕಾಯಿ ಇಲ್ಲದೇ ಮಾಡಲ್ಲ. ತೆಂಗಿನಕಾಯಿ ಹಾಕಿದ್ರೇ ರುಚಿ ಬರೋದು. ಸೊ ಹಂಗಾಗಿ ನೋಡಿ ಉರಿ ಇವಾಗ ಜಾಸ್ತಿ ಮಾಡಿದ್ದಾರೆ, ಹೈ ಫ್ಲೇಮ್ ಮಾಡಿದ್ದಾರೆ. ಯಾಕಂದರೆ ನೀರೆಲ್ಲ ಇಂಗಬೇಕಲ್ಲ ಬೇಗ, ಅದಕ್ಕೋಸ್ಕರ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಚೇತನ ಆರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ.